ಹಾಯ್, ಎಲ್ಲರಿಗೂ ನಮಸ್ಕಾರ. ವಿಜಯಪುರ ಹಳ್ಳಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬರೀ ನಾನು ನಮ್ಮ ಹಳ್ಳಿ ಮನೆಯೊಳಗೆ ರವೆ ಉಪ್ಪಿಟ್ಟನ್ನು ಹೆಂಗೆ ಮಾಡ್ತೀವಿ ಅನ್ನೋದು ಇವತ್ತಿನ ನನ್ನ ವಿಡಿಯೋ. ನೋಡಿರಿ ನಾನು ಹೆಂಗೆ ಮಾಡೀನಿ ಅನ್ನೋದು ಬರೀ ಇವಾಗ ನೋಡೋಣಂತ. ನೋಡಿರಿ ನಾನಿವಾಗ ಗ್ಯಾಸ್ ಹಚ್ಚಾಕತ್ತೀನಿ. ಗ್ಯಾಸ್ ಹಚ್ಚಿ ಅದ್ರ ಮೇಲೆ ಒಂದು ಕಡಾಂಗಿ ಇಟ್ಟೀನಿ. ಇವಾಗ ಒಲೆ ಮ್ಯಾಗ ನಾನು ಉಪ್ಪಿಟ್ಟು ಮಾಡೋದಕ್ಕೆ ರವೆ ತಗೊಳಕತ್ತೀನಿ. ಕೇಸರಿ ರವೆ 1-2 ಗ್ಲಾಸ್ ಕೇಸರಿ ರವೆ ತಗೊಂಡು ಕಡಾಂಗಿ ಒಳಗೆ ಹಾಕೊಳಕತ್ತೀನಿ ರೀ. 2 ಗ್ಲಾಸ್ ರವಾನ ಉಪ್ಪಿಟ್ಟು ಮಾಡೋದಕ್ಕೆ ಹುರ್ಕೊಳಕತ್ತೀನಿ. ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ. ನಾನು ಇವಾಗ ಎಣ್ಣೆ ಹಾಕ್ಕೊಂಡು ಚಮಚ ತಗೊಂಡು ರವೆ ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ರವಾನ ಹುರ್ಕೊಳ್ಳೋಣಂತ. ನೋಡಿರಿ, ಉತ್ತರ ಕರ್ನಾಟಕದ ಹಳ್ಳಿ ಮನೆಯೊಳಗೆ ಮಾಡುವಂಥ ಹಳ್ಳಿ ವೀಡಿಯೋಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ಈ ವಿಜಯಪುರ ಹಳ್ಳಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿರಿ. ಇದೇ ರೀತಿ ಹೆಚ್ಚಿನ ವೀಡಿಯೋಗಳನ್ನ ನಾವು ಮಾಡೋದಕ್ಕೆ ಸಹಾಯ ಆಗುತ್ತೆ. ನೋಡಿರಿ, ನಾನು ನೀಟಾಗಿ ರವಾನ ಹುರ್ಕೊಂಡಿನಿ ಈ ಥರ. ಇವಾಗ ಇದನ್ನು ರವೆ ತಕ್ಕೊಳಕತ್ತೀನಿ ನಾನು. ಈಗ ರವೆ ತಗೊಂಡಾದ್ಮೇಲೆ ಕಡಾಂಗಿ ಒಲೆ ಮೇಲಿಟ್ಟು ನಾನಿವಾಗ ಉಪ್ಪಿಟ್ಟು ಮಾಡೋದಕ್ಕೆ 2-3 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಂಡೀನಿ. ಈ ಎಣ್ಣೆ ಒಂದು ಸ್ವಲ್ಪ ಕಾಯಿದ್ಮ್ಯಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳಕತ್ತೀನಿ. ಒಂದು ಸ್ವಲ್ಪ ಸಾಸಿವೆ 2 ಹಾಕ್ಕೊಂಡೀನಿ. ಒಂದು ಸ್ವಲ್ಪ ಎಣ್ಣೆಯೊಳಗೆ ಚಟಪಟ ಸಿಡಿಯಾಕತ್ತಿಂತ್ರ ಶೇಂಗಾದ ಕಾಳು ಹಾಕ್ಕೊಳಕತ್ತೀನಿ. ಇವಾಗ ಶೇಂಗಾದ ಕಾಳು ಎಣ್ಣೆ ಒಳಗೆ ಹಾಕಿ ಇವಾಗ ಚಮಚ ತೊಗೊಂಡು ಒಂದು ಸ್ವಲ್ಪ ತಿರುವಾಡ್ಲಾಕತ್ತೀನಿ. ಇವು 3 ಸ್ವಲ್ಪ ಎಣ್ಣೆ ಒಳಗೆ ಬೆಂದಾದ್ಮ್ಯಾಗ ನಾನು ಉಪ್ಪಿಟ್ಟು ಮಾಡೋದಕ್ಕೆ ಹೆಚ್ಚಿಟ್ಕೊಂಡಂಥ ಉಳ್ಳಾಗಡ್ಡಿ ಹಾಕ್ಕೊಳಕತ್ತೀನಿ ರೀ. ಇವಾಗ ಉಳ್ಳಾಗಡ್ಡಿ ಎಲ್ಲ ಹಾಕ್ಕೊಂಡು ಎಣ್ಣೆ ಒಳಗೆ ಚಮಚ ತೊಗೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸ್ಕೋಬೇಕಂಥೇಳಿ ಇವಾಗ ತಿರುವಾಡ್ಲಾಕತ್ತೀನಿ ರೀ. ಇದನ್ನೆಲ್ಲ ಒಂದು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಲ್ತನ ಉಳ್ಳಾಗಡ್ಡಿನ ಎಣ್ಣೆ ಒಳಗೆ ಬೇಯಿಸ್ಕೋಬೇಕು. ನೋಡಿರಿ, ನಾನಿವಾಗ ಈ ಥರ ತಿರುವಾಡಿ ಬಿಟ್ಟು ಕಲರ್ ಈ ಥರ ಚೇಂಜ್ ಆಗಲ್ತನ ಉಳ್ಳಾಗಡ್ಡಿ ಬೇಯಿಸ್ಕೊಂಡಿನಿ ರೀ. ಇವಾಗ 1-2-3 ಮೆಣಸಿನ್ಕಾಯಿ ಹೋಳಿಟ್ಕೊಂಡಿದ್ದೆ ನಾನು, ಹಸಿಮೆಣ್ಸಿನ್ಕಾಯಿ. ಅದನ್ನು ಹಾಕ್ಕೊಂಡು ಇವಾಗ ಉಳ್ಳಾಗಡ್ಡಿ ಜೊತೆ ನೀಟಾಗಿ ಚಮಚ ತೊಗೊಂಡು ಮಿಕ್ಸ್ ಮಾಡಾಕತ್ತೀನಿ. ಇದು ಒಂದು ಸ್ವಲ್ಪ ಎಣ್ಣೆ ಒಳಗೆ ಬೇಯಲ್ತನ ಬಿಡ್ತೀನಿ ನಾನು. ಇದೊಂದು ಸ್ವಲ್ಪ ಬೆಂದಾದ್ಮ್ಯಾಗ ಹೆಚ್ಚಿಟ್ಕೊಂಡಂತಹ ಟೊಮ್ಯಾಟೊ ಹಣ್ಣು ಹಾಕ್ಕೊಳಕತ್ತೀನಿ ರೀ. ಇಷ್ಟೂ ಮಿಕ್ಸ್ ಮಾಡಿ ಎಣ್ಣೆ ಒಳಗೆ ಬೇಯಿಸ್ಕೋಬೇಕು. ನಾವು ಉಪ್ಪಿಟ್ಟು ಮಾಡೋದಕ್ಕೆ ಇಷ್ಟೇ ತರಕಾರಿನೂ ಹಾಕ್ಕೋಬೋದು ಅಥವಾ ಹೆಚ್ಚಿಗೆ ತರಕಾರಿನೂ ಹಾಕ್ಕೋಬೋದು. ನಾನು ಇಷ್ಟೇ ಸಿಂಪಲ್ಲಾಗಿ ಮಾಡೋದ್ರಿಂದ ಇಷ್ಟೇ ಹಾಕ್ಕೊಂಡೀನಿ. ಇವಾಗ ನಾನು ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ನಾವೇನು ಅಷ್ಟೊಂದು ಸಿಂಪಲ್ಲಾಗಿ ಮಾಡ್ತಿರ್ತೀವಿ ನಮ್ಮ ಹಳ್ಳಿ ಮನೆಯೊಳಗೆ. ಜಾಸ್ತಿ ತರಕಾರಿ ಹಾಕಿನೂ ಮಾಡ್ಬೋದು. ಸಿಂಪಲ್ಲಾಗಿ ಇರೋದ್ರನ್ನ ಬಳಸ್ಕೊಂಡು ಯಾವ ರೀತಿ ಅಡುಗೆ ಮಾಡೋದಂತ ಮಾಡ್ತೀವಿ ನಾವು. ನೋಡಿರಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಕಲರ್ಗೋಸ್ಕರ ಅರಿಶಿನ ಪುಡಿ, ಒಂಚೂರು ಬೆಲ್ಲ ಹಾಕ್ಕೊಳಕತ್ತೀನಿ. ಇವು 3 ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ಇದೊಂದು ಸ್ವಲ್ಪ ಬೆಂದಾದ್ಮ್ಯಾಗ ನಾನೇನು ಅಗಳೇ ಅಳತೆ ಮಾಡಿ ರವೆ ತೊಗೊಂಡಿದ್ನಲ್ಲ ಆ ಗ್ಲಾಸ್ ನಾನು 2 ಗ್ಲಾಸ್ ರವೆ ಹುರ್ಕೊಂಡೀನಿ. ನಾನು 1 ಗ್ಲಾಸಕ್ಕೆ 2 ಅಂತ 4 ಗ್ಲಾಸ್ ನೀರು ಹಾಕ್ಕೋತೀನಿ. ಇವಾಗ ಒಂದು ಸ್ವಲ್ಪ ಜಾಸ್ತಿ ನೀರಾದರೆ ರವೆ ಉಪ್ಪಿಟ್ಟು ಸರಿ ಆಗಂಗಿಲ್ಲ. ಹಾಗಾಗಿ ಅಳತೆ ಮಾಡಿ ನಾವು ನೀರು ಹಾಕ್ಕೊಂಡ್ರೆ ಉಪ್ಪಿಟ್ಟು ಕರೆಕ್ಟ್ ಕ್ವಾಂಟಿಟಿ ಒಳಗೆ ಬರುತ್ತೆ ಅಂದ್ಕೊಂಡು ನಾನು ನೀರು ಅಳತೆ ಮಾಡಿ 4 ಗ್ಲಾಸ್ ಹಾಕ್ಕೊಂಡೀನಿ. ನೀರು ಈ ಥರ ಹಾಕಿ ಆದ್ಮ್ಯಾಗ ಈ ಥರ ಕುದಿಯೋದಕ್ಕೆ ಬಿಟ್ಟಿದೆ. ಇದು ರವೆ ಇವಾಗ ಹಾಕ್ಕೊಂಡು ನಾನು ತಿರುವಾಡ್ಲಾಕತ್ತೀನಿ. ನೋಡಿರಿ, ನಾವು ಎಷ್ಟು ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡ್ತೀವಿ ಅನ್ನೋದು ನಾನು ಈ ವಿಡಿಯೋ ಒಳಗೆ ಹೇಳೀನಿ ರೀ. ನಮ್ಮ ಉತ್ತರ ಕರ್ನಾಟಕದ ಹಳ್ಳಿ ಮನೆಯೊಳಗೆ ನಾವು ಎಷ್ಟು ಸಿಂಪಲ್ಲಾಗಿ ಅಡುಗೆ ಮಾಡಿಕೊಂಡು ದಿನನಿತ್ಯ ಉಣ್ತೀವಿ. ನೋಡಿರಿ, ಈ ಥರ ಈಗ ರವಾನೆಲ್ಲ ಚಮಚ ತೊಗೊಂಡು ಮಿಕ್ಸ್ ಮಾಡಾಕತ್ತೀನಿ ನಾನು. ಇವಾಗ ಇದೊಂದು ಸ್ವಲ್ಪ ಕುದಿಲಾಕತ್ತೈತಿ. ಮ್ಯಾಗ ಮುಚ್ಚಿ ಬಿಡ್ತೀನಿ. 1-2 ನಿಮಿಷ ಆದ್ಮ್ಯಾಗ ಇವಾಗ ತೆಗೆದು ನೋಡ್ರಿ, ಈ ಥರ ಕುದಿಲಾಕತ್ತೈತಿ. ಇನ್ನೊಂದು ಸ್ವಲ್ಪ ಚಮಚ ತೊಗೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಆದ್ಮ್ಯಾಗ ವಾಪಸ್ ನಾವು ಮುಚ್ಚಿ ಇಟ್ಬಿಡೋಣಂತ. ನೋಡಿರಿ, ನಾನು ಈ ಥರ ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ. ಯಾವ ರೀತಿ ಕುದಿಲಾಕತ್ತೈತಿ ನೋಡಿರಿ ಉಪ್ಪಿಟ್ಟು. ಇವಾಗ ಇನ್ನೊಂದು ಸ್ವಲ್ಪ ಬೇಯಬೇಕಿದು, ಅದು ಹಾಗಾಗಿ ಮುಚ್ಚಿ ಇಡ್ಲಾಕತ್ತೀನಿ ನಾನು. ಈ ಥರ ಮುಚ್ಚಿಟ್ಟು ಕುದಿಸ್ಕೊಂಡೀನಿ. ನೋಡಿರಿ, ಇವಾಗ ತೆಗೆದು ನೋಡೋಣಂತ ಯಾವ ರೀತಿ ಆಗೈತಿ. ಈ ರೀತಿ ರವೆ ಎಲ್ಲ ನೀರೊಳಗೆ ಮಿಕ್ಸ್ ಆಗೈತಿ. ನೋಡಿರಿ, ಈ ಥರ ಉಪ್ಪಿಟ್ಟು ಆಗೈತಿ.
ಯಾವ ರೀತಿ ಆಗೈತೆ ನೋಡಿರಿ. ಅಷ್ಟೊಂದೇನು ಅಳಸಾಗಿಲ್ಲ, ಅಷ್ಟೊಂದು ಇದೂ ಆಗಿಲ್ಲ, ರವೆ ಏನೂ ಕಾಣಕತ್ತಿಲ್ಲ. ಉಪ್ಪಿಟ್ಟು ಮಸ್ತಾಗೇ ಬಂದೈತಿ ನೋಡಿರಿ. ನಾವು ಇಷ್ಟು ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡೀವಿ. ಇಷ್ಟ ಆಗೈತಂದ್ರೆ ವೀಡಿಯೋಗೊಂದು ಲೈಕ್ ಮಾಡಿರಿ. ಇವಾಗ ಬರ್ರಿ ನಾವು ಇದನ್ನು ಒಂದು ಇದಕ್ಕೆ ಹಾಕಿ ಪ್ಲೇಟಿಗೆ ತಗೊಂಡು ಇಟ್ಕೊಂಡೀವಿ ನೋಡಿರಿ. ಉಪ್ಪಿಟ್ಟು ಯಾವ ರೀತಿ ಬಂದೈತಿ, ಎಷ್ಟು ಚೆಂದಾಗಿ ಆಗೈತಿ ಕಲರ್ ಅಥವಾ ಎಲ್ಲನೂ ಎಷ್ಟು ಪರ್ಫೆಕ್ಟಾಗಿ ಬಂದೈತೆ ನೋಡಿರಿ ಉಪ್ಪಿಟ್ಟು. ಇಷ್ಟು ಸಿಂಪಲ್ಲಾಗಿ ನಾವು ಉಪ್ಪಿಟ್ಟನ್ನು ಮಾಡ್ಕೋಬೋದು ಮನೇಲಿರೋ ತರಕಾರಿನ ಬಳಸ್ಕೊಂಡು. ಇಷ್ಟು ತನಕ ವೀಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು.